ಎಲ್ಲರಿಗೂ ನನ್ನೆಲ್ಲ 3ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳ ಮುಂದಿನ ವೀಕಲ್ಲಿ ಟೆಸ್ಟ್ ಇದೆ, ಸೊ ಹಾಗಾಗಿ ನಾನಿವಾಗ ರಿವಿಷನ್ ಮಾಡ್ತಾ ಇರೋದು. ಹಿಂದಿನ ಕ್ಲಾಸಲ್ಲಿ ನಾನು ಫಸ್ಟ್ ಪೊಯಮ್ ತುತ್ತೂರಿ ಅನ್ನೋ ಒಂದು ಪದ್ಯ ಭಾಗವನ್ನು ರಿವೈಸ್ ಮಾಡಿದ್ದೆ, ಹೌದಲ್ವಾ ಮಕ್ಕಳ? ಸೊ ನೀವೇನು ಮಾಡಬೇಕು, ಪದ್ಯ ಹಾಗೆ ಪದ್ಯ ಭಾಗದಲ್ಲಿ ಬರುವಂತಹ ಎಲ್ಲ ಅಭ್ಯಾಸ ಚಟುವಟಿಕೆಗಳನ್ನು ರಫ್ ಬುಕ್ಕಲ್ಲಿ ಒಂದು 4 or 5 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿರಬೇಕು, ಸರಿನಾ ಮಕ್ಕಳ? ಪದ್ಯನೂ ಕೂಡ ಇರುತ್ತೆ, ಕಂಠಪಾಠ ಪದ್ಯ ಹೇಳಿದ್ದೀನಿ ನಾನು, ಹೌದಲ್ವಾ? ಎಲ್ಲರೂ ಪದ್ಯ ಭಾಗವನ್ನು ಕಂಠಪಾಠ ಮಾಡಿದ್ದೀರಲ್ವಾ? ಹಾಗೆ ಸ್ಪೆಲ್ಲಿಂಗ್ ತಪ್ಪಿಲ್ಲದೆ ಬರೆಯೋದನ್ನು ಕೂಡ ಏನು ಮಾಡಿರಬೇಕು, ಪ್ರಾಕ್ಟೀಸ್ ಮಾಡಿರಬೇಕು, ಸರಿನಾ ಮಕ್ಕಳ? ಸೊ ಅದು ಫಸ್ಟ್ ಪೊಯಮ್ಮು. ಸೊ ಈ ಟೆಸ್ಟ್ ಪೋರ್ಷನ್ಗೆ ನಿಮ್ಗೆ ಸೆಕೆಂಡ್ ಲೆಸನ್ನೂ ಇದೆ, ಹಾಗೆ ಥರ್ಡ್ ಲೆಸನ್, ಒಟ್ಟು ಟೋಟಲ್ 3 ಲೆಸನ್ಸ್ ಇದೆ, ಸರಿನಾ ಮಕ್ಕಳ? ಈಗ ಫಸ್ಟ್ ಲೆಸನ್ ತುತ್ತೂರಿ ರಿವಿಷನ್ ಆಗಿತ್ತು, ನಾನೀಗ ಸೆಕೆಂಡ್ ಲೆಸನ್ ನನ್ನ ಕನಸು ಅನ್ನೋ ಒಂದು ರಿವಿಷನನ್ನು ಮಾಡ್ತೀನಿ, ಸರಿನಾ ಮಕ್ಕಳ? ಎಲ್ಲರೂ ಕ್ಲಾಸ್ ವರ್ಕ್ ಓಪನ್ ಮಾಡಿ. ಈಗ ಆಲ್ರೆಡಿ ಯಾರು ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡಿದ್ದೀರಾ ಅವರೆಲ್ಲರೂ ಕೂತ್ಕೊಂಡು ರಫ್ ಬುಕ್ಕಲ್ಲಿ ಒಂದು 4 or 5 ಟೈಮ್ಸು 3 ಲೆಸನ್ ಅಭ್ಯಾಸ ಚಟುವಟಿಕೆ ಎಲ್ಲ ಮೇನ್ಸನ್ನು ಬರೆದು ಪ್ರಾಕ್ಟೀಸ್ ಮಾಡಿರಬೇಕು, ಸರಿನಾ ಮಕ್ಕಳ? ಇನ್ನೂ ಯಾರು ಕ್ಲಾಸ್ ವರ್ಕ್ ಬರೆದಿಲ್ಲ, ನೀವು ಫಸ್ಟ್ ಕೂತ್ಕೊಂಡು ಕ್ಲಾಸ್ ವರ್ಕನ್ನು ಬರೀರಿ, ಬರೆದು ಆಮೇಲೆ ರಫ್ ಬುಕ್ಕಲ್ಲಿ ಮೇನ್ಸನ್ನು ಪ್ರಾಕ್ಟೀಸ್ ಮಾಡಿ, ಸರಿನಾ ಮಕ್ಕಳ? ಈಗ ಗದ್ಯ ಭಾಗ 2 ನನ್ನ ಕನಸು ಅನ್ನೋ ಒಂದು ಗದ್ಯ ಭಾಗವನ್ನು ರಿವಿಷನ್ ಮಾಡ್ತೀನಿ. ಎಲ್ಲರೂ ತಮ್ಮ ಕ್ಲಾಸ್ ವರ್ಕನ್ನು ಓಪನ್ ಮಾಡಿ. ಸೊ ಕ್ಲಾಸ್ ವರ್ಕಲ್ಲಿ ಬರೆದಿರುವಂಥ ಫಸ್ಟ್ ಮೇನ್ ಯಾವುದು, ಪದಗಳ ಅರ್ಥ, ಅಂದರೆ ಅಲ್ಲಿ ಪದಗಳ ಅರ್ಥವನ್ನು ಬರೀಬೇಕು. ಫಸ್ಟ್ ವರ್ಡ್ ಚಿತ್ತಾರ ಅಂದರೆ ಚಿತ್ರ, ಪಿಕ್ಚರ್. ನೆಕ್ಸ್ಟು ನಿನಾದ ಅಂದರೆ ಧ್ವನಿ, ಸೌಂಡ್. ನೆಕ್ಸ್ಟು ನಿಮಿರು ಅಂದರೆ ನೆಟ್ಟಾಗಿ ನಿಲ್ಲು, ಕರೆಕ್ಟಾಗಿ ನಿಂತ್ಕೊಳ್ಳೋದು. ನೆಕ್ಸ್ಟು ಕಲರವ ಪಕ್ಷಿಗಳ ಕೂಗು ಅಂದರೆ ಸೌಂಡು. ನೆಕ್ಸ್ಟು ಸಂರಕ್ಷಿಸು ಅಂದರೆ ಕಾಪಾಡು, ಸೇವ್ ಮಾಡೋದು. ನೆಕ್ಸ್ಟು ಮೂದಲಿಸು ಅಂದರೆ ಹಂಗಿಸು ಅಂದರೆ ಟೀಸ್ ಮಾಡೋದು. ಸೊ ಇದಿಷ್ಟು ಪದಗಳ ಅರ್ಥ, ಸರಿನಾ ಮಕ್ಕಳ? ನೆಕ್ಸ್ಟು ಟಿಪ್ಪಣಿ ಅಂದರೆ ಸಾಲು ಮರದ ತಿಮ್ಮಕ್ಕ, ಇವ್ರ ಬಗ್ಗೆ 1-2 ಸೆಂಟೆನ್ಸಲ್ಲಿ ಬರೆಯೋದು. ಏನು, ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ 100 ಸಸಿಗಳನ್ನು ನೆಟ್ಟು ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆ ಯಾರು, ಸಾಲು ಮರದ ತಿಮ್ಮಕ್ಕ. ನೆಕ್ಸ್ಟು ವಲಸೆ. ಏನು ವಲಸೆ ಅಂದರೆ ಜನ ಗುಳೆ ಹೋಗುವುದು ಅಂದರೆ ಹೊಕ್ಕಲು ಹೋಗುವುದು, ಎಲ್ಲ ಜನ ಒಟ್ಟಿಗೆ ಸೇರಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ವಾಸ ಮಾಡೋದಕ್ಕೆ ವಲಸೆ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಅತಿವೃಷ್ಟಿ ಅಂದರೆ ಮಿತಿಮೀರಿ ಮಳೆ ಆಗೋದು. ಮಳೆ ಅಂದರೆ ಇವಾಗ ಪ್ರವಾಹ ಎಲ್ಲ ಆಗುತ್ತಲ್ವ, ಮಳೆ ಜಾಸ್ತಿ ಬಿದ್ದಾಗ ತಾನೇ ಎಲ್ಲ ನದಿಗಳು ಉಕ್ಕಿ ಹರಿದು ಪ್ರವಾಹ ಆಗೋದು, ಸೊ ಅದು ಅತಿವೃಷ್ಟಿ. ಅನಾವೃಷ್ಟಿ ಅಂದರೆ ಏನಾಗಾದರೆ ಮಳೆನೇ ಬರದಲ್ಲಿರೋದು, ಬರಗಾಲ ಅಂತ ಹೇಳ್ತೀವಲ್ವಾ, ಅದು ಅನಾವೃಷ್ಟಿ ಅಂದರೆ. ವರ್ಷದಲ್ಲಿ ಇಷ್ಟು ತಿಂಗಳ ಕಾಲ ಮಳೆ ಹುಯ್ಬೇಕು ಅನ್ನೋದಿರುತ್ತಲ್ವ, ಆ ತಿಂಗಳಲ್ಲಿ ಮಳೆನೇ ಭಾರತದಲ್ಲೇ ಇದ್ದರೆ ಅದು ಅನಾವೃಷ್ಟಿ, ಸರಿನಾ ಮಕ್ಕಳ? ನೆಕ್ಸ್ಟು ಈ ಪ್ರಶ್ನೆಗಳನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಕ್ವಶನ್ ಆನ್ಸರ್ಸು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸು. ಫಸ್ಟ್ ಒನ್, ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ನೋಡಿ, ಈ ಒಂದು ಗದ್ಯ ಭಾಗದಲ್ಲಿ ಕಾಡಿಗೆ ಮರ ಕಡಿಯೋದಕ್ಕೆ ಅಂತ ಬರ್ತಾರೆ. ಯಾರು ಕಾಡಿಗೆ ಮರ ಕಡಿಯಲು ಬಂದವರು? ಮಾನವ. ನೆಕ್ಸ್ಟು, ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು? ಮಾನವ ಮೊಲವನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು. ಮಾನವ ಅಂಜುಬುರುಕ ಪ್ರಾಣಿ ಅಂತ ಹೇಳಿ ಯಾರು ಕರೀತಾನೆ? ಅಂಜುಬುರುಕ ಪ್ರಾಣಿ ಅಂತ ಮಾನವ ಮೊಲಕ್ಕೆ ಹೇಳ್ತಾನೆ. ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು? ಕೋತಿ ಮಾನವನನ್ನು ಏನೆಂದು ಪ್ರಶ್ನೆ ಮಾಡುತ್ತೆ? ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. ಇದಿಷ್ಟು 1 ವರ್ಡ್ ಕ್ವಶನ್ ಆನ್ಸರ್ಸು. ನೆಕ್ಸ್ಟು ಈ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ, ಅಂದರೆ 2-3 ಸೆಂಟೆನ್ಸಲ್ಲಿ ಆನ್ಸರ್ ಮಾಡಬೇಕು. ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ? ಮೊಲ ಮಾನವನನ್ನು ಏನಂತ ಹೇಳುತ್ತೆ? ಅವಿವೇಕಿ ಅಂತ ಹೇಳುತ್ತೆ. ಯಾಕೆ ಹಾಗಂತ ಹೇಳ್ತು?
ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದೆ. ಅಂದರೆ ಮಳೆ ಅತಿ ಹೆಚ್ಚಾಗುವ ಬಿದ್ದರೂ ಕಷ್ಟ ಆಗುತ್ತೆ, ಹಾಗಂತ ಮಳೆ ಬಾರದಲೇ ಇದ್ದರೂ ಕಷ್ಟ ಆಗುತ್ತೆ. ಸೊ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ ಛೀ ಅವಿವೇಕಿ ಎಂದು ಮೊಲ ಮಾನವನನ್ನು ಹೇಳಿತು. ಮೊಲ ಮಾನವನಿಗೆ ಬುದ್ಧಿ ಮಾತನ್ನು ಹೇಳ್ತದೆ. ಏನಂತ? ಅತಿವೃಷ್ಟಿಯಿಂದ ಅಂದರೆ ಮಳೆ ಜಾಸ್ತಿ ಬಿದ್ದಿರೋದ್ರಿಂದ, ಹಾಗೆ ಮಳೆ ಬಾರದಲೇ ಇರೋದ್ರಿಂದನೂ ಇಡೀ ಪ್ರಕೃತಿ ಏನಾಗ್ತಾ ಇದೆ? ನಾಶ ಆಗಿ ನೋವುಗಳು ಸಂಭವಿಸ್ತಾ ಇದೆ. ಇಂಥ ಕಷ್ಟದಲ್ಲೂ ನೀನೀಗ ಮತ್ತೆ ಮರಗಳನ್ನ ಕಡಿಯೋದಕ್ಕೆ ಬಂದಿದೆಯಲ್ವಾ, ಛೀ ಅವಿವೇಕಿ ಅಂತ ಹೇಳಿತು. ರಾಜು ಕಂಡ ಕನಸೇನು? ನೋಡಿ, ಇದೆಲ್ಲ ನಡೆದಿದ್ದೆಲ್ಲಿ? ರಾಜು ಕಂಡಂಥ ಕನಸಲ್ಲಿ. ಸೊ ಹಾಗಾಗಿ ರಾಜು ಏನಂತ ಕನಸುಗಳನ್ನ ಕಾಣ್ತಾನೆ? ರಾಜು ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನಃ ಪರಿವರ್ತನೆ ಮಾಡಿದ ಕನಸನ್ನು ಕಂಡನು. ರಾಜುವಿಗೆ ಬಿದ್ದ ಕನಸಲ್ಲಿ ಏನು ನಡೆದಿತ್ತು? ರಾಜುವಿಗೆ ಬಿದ್ದ ಕನಸಲ್ಲಿ ಕಾಡಿಗೆ ಮರ ಕಡಿಯೋದಕ್ಕೆ ಹೋದಂತಹ ಮಾನವನನ್ನು ಮನಃ ಪರಿವರ್ತನೆ ಅಂದರೆ ಅವನ ಮನಸ್ಸನ್ನು ಬದಲಾಯಿಸುವಂತಹ ಒಂದು ಕ್ರಿಯೆ ನಡೀತು ಅನ್ನೋದು ರಾಜು ಬಿದ್ದ ಕನಸು. ನೆಕ್ಸ್ಟು, ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು? ಈ ಮಾನವ ಹಾಕಿದಂತಹ ಸವಾಲಿಗೆ ಕಾಗೆ ಏನಂತರ ಉತ್ತರ ಕೊಡ್ತಾರಪ್ಪ ಅಂದರೆ, ಗೀಜಿಗನುಗೂಡು, ಜೇನುಗೂಡು, ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಮತ್ತು ಸುರಕ್ಷಿತ. ನೋಡಿ, ಪ್ರಾಣಿ ಮತ್ತು ಪಕ್ಷಿಗಳಿಗೆ ಯಾರೂ ಮನೆಗಳನ್ನ ಕಟ್ಕೊಡೋದಕ್ಕೆ ಹೋಗಲ್ಲ. ಮಾನವ ಹೋಗಿಲ್ಲಾದರೂ ಮನೆ ಕಟ್ಕೊಡ್ತಾನ? ಇಲ್ಲ. ಅವೇ ಸ್ವತಃ ಮನೆ ಕಟ್ಟೋದಕ್ಕೆ ಏನೆಲ್ಲ ವಸ್ತು ಬೇಕೋ ಆ ಎಲ್ಲ ವಸ್ತುಗಳನ್ನ ಹಾರಿಸ್ಕೊಂಬಂದು ತಾವೇ ಸ್ವತಃ ಮನೆಗಳನ್ನು ಕಟ್ತವೆ. ಹೌದು ತಾನೆ? ಆ ಕಟ್ಟುವಂಥ ಮನೆಗಳು ಎಷ್ಟು ಸುಂದರವಾಗಿರುತ್ತೆ, ಹಾಗೆ ಆ ಪ್ರಾಣಿ ಪಕ್ಷಿಗಳಿಗೆ ಅದು ಅಷ್ಟೇ ಸೇಫ್ ಆಗಿರುತ್ತೆ. ಸೊ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ, ಅಂದರೆ ಅವು ಬೇಡದಲ್ಲೇ ಇರುವಂಥ ವಸ್ತುಗಳು ಅಂತ ಏನಿರ್ತವೆ ಅದೇ ವಸ್ತುಗಳನ್ನ ತಗೊಂಬಂದು ಅವು ಮನೆಗಳನ್ನ ಈಗ ಫಾರ್ ಎಕ್ಸಾಂಪಲ್ ನಾರು, ಸಣ್ಣ ಸಣ್ಣ ಕಡ್ಡಿ, ಇವನ್ನೆಲ್ಲ ಏನಕ್ಕೆ ಮಾಡ್ತಾರೆ? ಏನಕ್ಕೂ ಉಪಯೋಗಿಸಲ್ಲ. ಆದರೆ ಆ ಕಡ್ಡಿಗಳನ್ನೆಲ್ಲ, ನಾರನ್ನೆಲ್ಲ ಯೂಸ್ ಮಾಡಿಕೊಂಡು ಗುಬ್ಬಚ್ಚಿ ಏನು ಮಾಡುತ್ತೆ? ಗೂಡನ್ನು ಕಟ್ಕೊಳ್ಳುತ್ತೆ. ಸೊ ಹಾಗೆ ಈ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಈ ಪ್ರಕೃತಿಯನ್ನು ನಾಶ ಮಾಡೋಕ್ಕೆ ಬಂದಿರೋ ನಿನ್ನ ಸಾಧನೆ ಶೂನ್ಯ, ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಕಾಗೆ ಉತ್ತರಿಸ್ತು. ನೆಕ್ಸ್ಟ್, ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು? ಅಂದರೆ ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಆ ವಾಕ್ಯವನ್ನು ಈ ಗದ್ಯ ಭಾಗದಲ್ಲಿ ಯಾರು ಯಾರಿಗೆ ಹೇಳಿದ್ರು ಅನ್ನೋದನ್ನು ಬರೀಬೇಕು. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ, ಹೀಗಂತ ಯಾರು ಹೇಳಿದ್ರು? ಮರ ಮಾನವರಿಗೆ ಹೇಳಿದ ಮಾತು. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಈ ಮಾತನ್ನು ಯಾರು ಹೇಳಿದ್ರು? ಕನಸು ಕಂಡ ರಾಜುವಿಗೆ ರಾಜುವಿನ ತಾಯಿ ಹೇಳಿದ ಮಾತು, ಅಮ್ಮ ರಾಜುವಿಗೆ ಹೇಳಿದ ಮಾತು. ನೆಕ್ಸ್ಟು, ಆ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬಾ ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆಗೆ ಹೊಂದಿಸಿ ಬರೆಯಿರಿ. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಕೋಗಿಲೆ ಅಂತ ಕೊಟ್ಟಿದ್ದಾರೆ. ಏನಕ್ಕೆ ಫೇಮಸ್ ಇದು? ಇಂಪಾದ ಧ್ವನಿ, ಸುಂದರವಾದ ಕಣ್ಣು, ಆಕರ್ಷಕ ನಡಿಗೆ. ಸೊ ಇದಕ್ಕೆ ಸರಿಯಾಗಿ ಮ್ಯಾಚ್ ಆಗುವಂಥ ಕ್ವಾಲಿಟಿ ಏನು? ಇಂಪಾದ ಧ್ವನಿ, ಮೆಲೋಡಿಸ್ ವಾಯ್ಸ್. ಯಾರ್ದು? ಕೋಗಿಲೆದು. ಜಿಂಕೆ ಸುಂದರವಾದ ಕಣ್ಣು, ನವಿಲು ಆಕರ್ಷಕ ನಡಿಗೆ. ಸೊ ಇದಿಷ್ಟು ಅವುಗಳ ವಿಶೇಷತೆ. ನೆಕ್ಸ್ಟು ವಿರುದ್ಧಾರ್ಥಕ ಪದ ಅಂದರೆ ಆಪೋಸಿಟ್ ವರ್ಡ್ಸ್. ಫಸ್ಟ್ ಒನ್ ಅಂಜುಬುರುಕ. ಇದಕ್ಕೆ ಆಪೋಸಿಟ್ ವರ್ಡು ಧೈರ್ಯಶಾಲಿ. ಅಂಜುಬುರುಕ ಅಂದರೆ ಭಯ ಪಡೋನು, ಧೈರ್ಯಶಾಲಿ. ಮೊದಲು ಕೊನೆ, ಉಳಿವು ಅಳಿವು, ಅತಿವೃಷ್ಟಿ ಅನಾವೃಷ್ಟಿ. ಇದಿಷ್ಟು ವಿರುದ್ಧಾರ್ಥಕ ಪದ. ಸರಿನಾ ಮಕ್ಕಳ? ನೀವೀಗೇನು ಮಾಡಬೇಕು? ಈ ಲೆಸನಲ್ಲಿ ಬರೋ ಎಲ್ಲ ಮೇನ್ಸು ನೀವು ನಿಮ್ಮ ರಫ್ ಬುಕ್ಕಲ್ಲಿ ಒಂದು 4 or 5 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ ಟೆಸ್ಟಿಗೆ ಪ್ರಿಪೇರ್ ಆಗಿರಬೇಕು. ಸರಿನಾ ಮಕ್ಕಳ? ಏನಾದರೂ ಡೌಟ್ಸ್ ಇದೆಯಾ? ಇನ್ನು ಒಂದು ಸಲ ಈ ಲೆಸನಲ್ಲಿ ಬರೋ ಎಲ್ಲ ಮೇನ್ಸನ್ನ ಓದ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆ ನಿಮ್ಮ ನೋಟ್ಸಲ್ಲೂ ಕೂಡ ಒಂದು ಸಲ ಚೆಕ್ ಮಾಡಿ. ಫಸ್ಟ್ ಮೇನ್ ಪದಗಳ ಅರ್ಥ. ಚಿತ್ತಾರ ಚಿತ್ರ, ನಿನಾದ ಧ್ವನಿ, ನಿಮಿರು ನೆಟ್ಟಗೆ ನಿಲ್ಲು ನೆಟ್ಟಗಾಗು, ಕಲರವ ಪಕ್ಷಿಗಳ ಕೂಗು, ಸಂರಕ್ಷಿಸು ಕಾಪಾಡು, ಮೂದಲಿಸು ಹಂಗಿಸು ಅಥವಾ ಹೀಯಾಳಿಸು. ಸೆಕೆಂಡ್ ಮೇನ್ ಟಿಪ್ಪಣಿ. ಸಾಲು ಮರದ ತಿಮ್ಮಕ್ಕ. ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ನೂರಾರು ಸಸಿಗಳನ್ನು ನೆಟ್ಟು ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆ. ಸೆಕೆಂಡ್ ಒನ್ ವಲಸೆ. ಜನ
ಗೂಳೆ ಹೋಗುವುದು ಅಥವಾ ಒಕ್ಕಲು ಹೋಗುವುದು. ಥರ್ಡ್ ಒನ್ ಅತಿವೃಷ್ಟಿ, ಮಿತಿ ಮೀರಿದ ಮಳೆ. ಫೋರ್ತ್ ಒನ್ ಅನಾವೃಷ್ಟಿ, ಮಳೆ ಬಾರದಿರುವುದು. ಥರ್ಡ್ ವೈನ್, ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಕಾಡಿಗೆ ಮರ ಕಡಿಯಲು ಬಂದವರು ಮಾನವ. ಮಾನವ ಯಾರನ್ನು ಹಂಜುಬುರುಕ ಪ್ರಾಣಿ ಎಂದು ಹೇಳಿದನು? ಮಾನವ ಮೊಲವನ್ನು ಹಂಜುಬುರುಕ ಪ್ರಾಣಿ ಎಂದು ಹೇಳಿದನು. ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು? ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. ಈ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ? ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದೆ, ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ, ಛೀ ಅವಿವೇಕಿ ಎಂದು ಮೊಲ ಮಾನವನನ್ನು ಹೇಳಿತು. ರಾಜು ಕಂಡ ಕನಸೇನು? ರಾಜು ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನಃಪರಿವರ್ತನೆ ಮಾಡಿದ ಕನಸು ಕಂಡನು. ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು? ಗೀಜಗನಗೂಡು, ಜೇನುಗೂಡು, ಗೆದ್ದಲುಗಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ ಮತ್ತು ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಉತ್ತರಿಸಿತು. ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು? ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಮರ ಮಾನವನಿಗೆ ಹೇಳಿದ ಮಾತು. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಅಮ್ಮ ರಾಜುವಿಗೆ ಹೇಳಿದ ಮಾತು. ಪ್ರಾಣಿ ಮತ್ತು ಪಕ್ಷಿಗಳ ವಿಶೇಷತೆ. ಕೋಗಿಲೆ ಇಂಪಾದ ಧ್ವನಿ, ಜಿಂಕೆ ಸುಂದರವಾದ ಕಣ್ಣು, ನವಿಲು ಆಕರ್ಷಕ ನಡಿಗೆ. ವಿರುದ್ಧಾರ್ಥಕ ಪದ. ಹಂಜುಬುರುಕ ಧೈರ್ಯಶಾಲಿ, ಮೊದಲು ಕೊನೆ, ಉಳಿವು ಅಳಿವು, ಅತಿವೃಷ್ಟಿ ಅನಾವೃಷ್ಟಿ. ಸರಿನಾ ಮಕ್ಕಳ? ಈ ಕೊಟ್ಟಿರೋ ಎಲ್ಲ ಮೀನ್ಸ್ ಏನು ಮಾಡ್ತೀರಾ ನೀವೀಗ ಬುಕ್ಕಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಏನಾದರೂ ಡೌಟ್ಸ್ ಇದೆಯಾ? ಸರಿ ಮಕ್ಕಳ, ಎಲ್ಲರಿಗೂ ಧನ್ಯವಾದಗಳು.